ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇವತ್ತಿನಿಂದ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇದೆ. ಈ ಪ್ರಕರಣದ ಬಹುಮುಖ್ಯ ತಿರುವು ಟ್ರಯಲ್ ಪ್ರಾರಂಭ ಇವತ್ತಿನಿಂದ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ಇದೆ. ಕೋರ್ಟ್ ಸಮನ್ಸ್ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾಗಲಿದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ವಿಚಾರಣೆಗೆ ಹಾಜರಾಗುವಂತೆಯೇ ಸಮನ್ಸನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊದಲ ಹಂತದಲ್ಲಿ ಒಟ್ಟು 3 ಕೋರ್ಟ್ನಿಂದ ಸಮನ್ಸನ್ನು ನೀಡಲಾಗಿದೆ. ಮೃತ ರೇಣುಕಾಸ್ವಾಮಿ ತಂದೆ ತಾಯಿ ಹಾಗೂ ಬೆಂಗಳೂರಿನ ವಾಚ್ಮ್ಯಾನ್ಗೆ ಸಮನ್ಸನ್ನು ನೀಡಿರುವಂಥದ್ದು. ಸೊ ವಾಚ್ಮ್ಯಾನು ಕೂಡ ಇವತ್ತು ಬರಬೇಕಾಗತ್ತೆ. ರೇಣುಕಾಸ್ವಾಮಿ ಮೃತದೇಹವನ್ನು ಮೊದಲು ನೋಡಿದ್ದು ಇದೇ ವಾಚ್ಮ್ಯಾನ್. ಜೀವಂತ ಸಾಕ್ಷಿಗಳು ಕೂಡ ಇದೆ ಈ ಪ್ರಕರಣದಲ್ಲಿ ಅನ್ನೋದನ್ನು ಉಲ್ಲೇಖಿಸಲಾಗಿತ್ತು ಚಾರ್ಜ್ ಶೀಟ್ನಲ್ಲಿ. ಸೊ ಟ್ರಯಲ್ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಇದೀಗ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ರೇಣುಕಾಸ್ವಾಮಿ ಮೃತದೇಹವನ್ನು ಮೊದಲು ನೋಡಿದ್ದಂಥ ವಾಚ್ಮ್ಯಾನ್, ಹೌದು ಈ ಮೃತದೇಹವನ್ನು ನಾನು ನೋಡಿದ್ದೆ, ಇಲ್ಲೇ ಇತ್ತು ಅಂತೆಲ್ಲ ಹೇಳಿದ್ದು. ಸೊ ಅವರನ್ನು ಕೂಡ ಬರಕ್ಕೆ ಹೇಳಲಾಗಿದೆ. ಹೀಗಾಗಿ ರೇಣುಕಾಸ್ವಾಮಿ ಪೋಷಕರ ಜೊತೆಗೆ ವಾಚ್ಮ್ಯಾನ್ಗೂ ಕೂಡ ಸಮನ್ಸನ್ನು ನೀಡಲಾಗಿದೆ. ಸೊ ಈಗಿರುವಂಥ ಪ್ರಶ್ನೆ, ಸಾಮಾನ್ಯ ಜನರಿಗೆ ನಾವು ಕೋರ್ಟ್ ಭಾಷೆಯಲ್ಲಿ ಟ್ರಯಲ್ ಅಂತ ಇದ್ದೀವಲ್ಲ, ಟ್ರಯಲ್ ಅಂದರೆ ಹೆಂಗೆ ನಡೆಯುತ್ತೆ, ಯಾವ ಥರ ಇರುತ್ತೆ ಟ್ರಯಲ್ ಅನ್ನೋದು ತುಂಬ ಜನರಿಗೆ ಪ್ರಶ್ನೆ ಇರುತ್ತೆ. ತಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಡಿ ಗ್ಯಾಂಗ್ ಹೇಳಿದೆ. ಇಲ್ಲ ಇದೆಲ್ಲ ಸುಳ್ಳು, ನಾವು ಒಪ್ಕೊಳ್ಳೋದೇ ಇಲ್ಲ, ನಾವು ಮಾಡೇ ಇಲ್ಲ, ನಾವು ಇದರಲ್ಲಿ ಭಾಗಿಯಾಗೇ ಇಲ್ಲ, ಈ ಪ್ರಕರಣಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿರೋದು. ಹೀಗಾಗಿ ಕೋರ್ಟ್ನಲ್ಲಿ ಇವತ್ತಿನಿಂದ ವಿಚಾರಣೆ ಪ್ರಾರಂಭ ಆಗುತ್ತೆ. ಇವತ್ತಿನಿಂದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು, ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರನ್ನು ವಿಚಾರಣೆ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಅಪಹರಣ, ಶವ ಪತ್ತೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಪಾಟಿ ಸವಾಲಿಗೆ ಆರೋಪಿಗಳ ಪರ ವಕೀಲರು ಸಮಯ ಕೇಳುವಂಥ ಸಾಧ್ಯತೆ ಇದೆ. ಇಬ್ಬರ ಹೇಳಿಕೆ ಮುಕ್ತಾಯವಾದರೆ ಮತ್ತೆ ಕೆಲವು ಸಾಕ್ಷಿಗಳಿಗೆ ಸಮನ್ಸ್ ಕೊಡ್ತಾರೆ. ಒಟ್ಟು 272 ಸಾಕ್ಷಿಗಳಲ್ಲಿ ಪ್ರಮುಖ ಸಾಕ್ಷಿಗಳನ್ನು SPP ಟ್ರಯಲ್ ಮಾಡ್ತಾರೆ. ಆರೋಪಿಗಳ ಪರ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ತಮ್ಮ ಸಾಕ್ಷಿ ಒದಗಿಸೋಕೆ ಆರೋಪಿಗಳಿಗೂ ಕೂಡ ಅವಕಾಶ ಕೊಡ್ತಾರೆ. ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ಅದನ್ನು ಕೊಡಿ ಅಂತ ಕೇಳ್ತಾರೆ. ಅಂತಿಮವಾಗಿ ವಾದ ಮಂಡನೆಯನ್ನು ಆಲಿಸಿ ಕೋರ್ಟು ತೀರ್ಪನ್ನು ನೀಡಲಾಗತ್ತೆ. ಒಟ್ಟು 272 ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು. ಎಲ್ಲವನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಸಾಕ್ಷ್ಯ 1, ಹತ್ಯೆಯನ್ನು ಕಣ್ಣಾರಿ ಕಂಡಂಥ 2 ಐ ವಿಟ್ನೆಸ್ಗಳಿದ್ದಾರೆ. ಈ ಹತ್ಯೆಯನ್ನು ನಾವು ನೋಡಿದ್ದೀವಿ ಅಂತ ಯಾರೋ ಹೇಳಿದ್ದಾರೆ. ಹೊಡಿತಾ ಇದ್ರು, ಎಳ್ಕೊ ಬಂದಿದ್ರು, ಕೂಗ್ತಾ ಇದ್ರು, ಬೇಡ್ಕೊತಾ ಇದ್ರು, ಈ ಥರ ಕಣ್ಣಾರಿ ಕಂಡಿದ್ದೀವಿ ಅಂತ 2 ಐ ವಿಟ್ನೆಸ್ಗಳಿದ್ದಾರೆ. ಸಾಕ್ಷ್ಯ 2 ಪಾರ್ಷಿಯಲ್ ಐ ವಿಟ್ನೆಸ್ ಇರುವಂಥದ್ದು. ಇನ್ನೊಂದು ವಾಹನಗಳು ಆರೋಪಿಗಳನ್ನು ಗುರುತಿಸಿದವರು, ಹೌದು ಈ ವೆಹಿಕಲ್ ಇಲ್ಲೆಲ್ಲ ಓಡಾಡಿತ್ತು, ನಾವು ನೋಡಿದ್ವಿ, ಇಷ್ಟೊತ್ತಿಗೆ ಬಂದಿತ್ತು, ಇಷ್ಟೊತ್ತಿಗೆ ಹೋಗಿತ್ತು ಅಂತ. ಇನ್ನು ಮಹಜರು ವಿಟ್ನೆಸ್ಗಳು 62. ಕೊಲೆ ನಡೆದ ಸ್ಥಳ, ಕಿಡ್ನಾಪ್ ಆದ ಸ್ಥಳ, ಹತ್ಯೆಯಾದ ಸ್ಥಳ, ಶವ ಸಿಕ್ಕ ಸ್ಥಳ, ಮಹಜಿನಲ್ಲಿದ್ದಂಥ ಸಾಕ್ಷಿಗಳು. ಸಾಕ್ಷ್ಯ 4 ಡಾಕ್ಟರ್ 1 ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹೌದು ಹೊಡೆಯಲಾಗಿತ್ತು, ಹಲ್ಲೆ ಆಗಲಾಗಿತ್ತು, ಗಂಭೀರವಾಗಿ ಹೊಡೆತ ಬಿದ್ದಿತ್ತು, ಮತ್ತೊಂದು ಆ ಥರದ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅದು. ಸಾಕ್ಷ್ಯ 5 ಟೆಕ್ನಿಕಲ್ ಸಾಕ್ಷಿಗಳು, ಅಂದರೆ CCTV ವಿಜುವಲ್ಸ್ ಆಗಿರ್ಬೋದು, ಫೋನ್ ಟವರ್ ಲೊಕೇಶನ್ಸ್ಗಳಾಗಿರ್ಬೋದು, ಇದು ಟೆಕ್ನಿಕಲ್ ಸಾಕ್ಷ್ಯಗಳು 4 ಇದಾವಂತೆ. ಮೊಬೈಲ್ ಬಳಕೆ ಬಗ್ಗೆ ಸಾಕ್ಷಿಗಳು ಇವೆಲ್ಲವೂ ಕೂಡ ಇರುವಂಥದ್ದು. ಸಾಕ್ಷ್ಯ 6 ಮ್ಯಾಜಿಸ್ಟ್ರೇಟ್. ಸಾಕ್ಷ್ಯ 2 2 ಇದ್ದಾರಂತೆ ಮ್ಯಾಜಿಸ್ಟ್ರೇಟ್ ಸಾಕ್ಷ್ಯ. ಆರೋಪಿಗಳು ಸೇರಿ ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಳ್ಳಲಾಗುತ್ತೆ. ಸ್ವಾಚ್ಛ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಪೊಲೀಸರು ಕೂಡ ಇದರಲ್ಲಿ 64 ಇದ್ದಾರಂತೆ. ಮಹಾಜರಿಗೆ ಹೋಗಿದ್ದಂಥ ಪೊಲೀಸರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. FSL, CFSL ಇದೆಲ್ಲ ಕೂಡ ವರದಿಗಳಿದ್ದಾವೆ, ಅವೆಲ್ಲವನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಮೊಬೈಲು, ಲ್ಯಾಪ್ಟಾಪ್ ರಿಟ್ರೀವು ಇವುಗಳು ಕೂಡ, ಮೊಬೈಲಲ್ಲೇನೋ ಫೋಟೋ ಇತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇವ್ರಿಗೆ ಆಡಿಯೋ ಕಾಲ್ ಮಾಡಿದ್ರು, ಇವ್ರು ಅವ್ರಿಗೆ ಆಡಿಯೋ ಕಾಲ್ ಮಾಡಿದ್ರು, ವಾಟ್ಸಪ್ ಕಾಲ್ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೇ
ಇದೆಲ್ಲ ಇರೋದು. ಅದರ ಜೊತೆಗೆ ಫೋಟೋ ಸೆಂಡ್ ಮಾಡಿದ್ರು ಆಯಿತು ಇವರೇ ರೇಣುಕಾಸ್ವಾಮಿ, ನಾವು ಪಿಕ್ ಮಾಡಿದ್ವಿ, ನಾವು ಕರ್ಕೊಂಡು ಬಂದ್ವಿ, ಈಗ ಈ ಪರಿಸ್ಥಿತಿಲಿದ್ದಾರೆ, ಹಂಗೆ ಹಿಂಗೆ ಅಂತ ಅವುಗಳು ಕೂಡ ಇದ್ದಾವೆ ಅಂತ. ಸೊ ಬ್ಯಾಂಕ್ ಅಧಿಕಾರಿಗಳ ಡೀಟೇಲ್ಸ್ ಅಂದರೆ ಟ್ರಾನ್ಸಾಕ್ಷನ್ಸ್ ಅಮೌಂಟ್ಸ್ ಏನಾದರೂ ಹಾಕಿದರೆ ಅವರಿಗೆ ಫೋನ್ಪೇ ಮಾಡಿರೋದು, ಆಮೇಲೆ ಅದು ಯಾವುದೋ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರಬೇಕಾದ್ರೆ ಅದು ಯಾವುದೋ ಬಾರ್ಗೆ ಹೋಗಿದ್ರು, ಹೋಟೆಲ್ಗೆ ಹೋಗಿದ್ರು ಅಂತ, ಸೊ ಅಲ್ಲಿ ಫೋನ್ಪೇ ಮಾಡಿರೋದಾಗಿರ್ಬೋದು. ಅಂದರೆ ಆ ಟವಲ್ ಲೊಕೇಶನ್ಸ್ ಎಲ್ಲ ಹೌದು ಇವರೆಲ್ಲ ಒಟ್ಟಿಗೆ ಇದ್ದರು ಅಂತ. ಇನ್ನು ಖಾಸಗಿ ಸಾಕ್ಷ್ಯಗಳು ಕೂಡ ಇದಾವಂತೆ. ಇಷ್ಟೆಲ್ಲ ಸಾಕ್ಷ್ಯಗಳು ಇರುವಂಥದ್ದು. ಸೊ ಈ ಸಾಕ್ಷ್ಯಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಇದೆಲ್ಲದಕ್ಕೂ ಈ ಆರೋಪಿಗಳಂತ ಏನಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ, ಅವ್ರುಗಳು ಆವತ್ತಿನ ಡೇಟಲ್ಲಿ ನಾವು ಇಲ್ಲಿ ಇರಲೇ ಇಲ್ಲ, ನಾವು ಫಾರಿನಲ್ಲಿದ್ವಿ, ನಾವು ಆ ಫಂಕ್ಷನಲ್ಲಿದ್ವಿ, ನಾವು ಅವ್ರ ಜೊತೆಗಿದ್ವಿ, ಇವ್ರ ಜೊತೆಗಿದ್ವಿ, ನನ್ನ ಮೊಬೈಲ್ ಕಳೆದೋಗಿತ್ತು, ನಾನು ಅದೇ ಲೊಕೇಶನಲ್ಲಿ ಬೇರೆ ಹೋಟೆಲಲ್ಲಿ ಕೂತ್ಕೊಂಡಿದ್ದೆ, ಮತ್ತೊಂದು ಅವ್ರಿಗೆ ನೀನು ಹೇಳೋದಕ್ಕೆ ಸಾಧ್ಯವೋ ಈ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ವಾದ ಮಾಡೋದಕ್ಕೆ, ಅಥವಾ ಈ ಪ್ರಕರಣದಲ್ಲಿ ನಾನು ಇಲ್ಲವೇ ಇಲ್ಲ, ಆ ಸ್ಥಳದಲ್ಲೇ ನಾನು ಇರಲಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸಾಬೀತು ಮಾಡ್ಕೋಬೇಕಷ್ಟೇ. ಹೌದು ಈ ಲೊಕೇಶನಲ್ಲಿ ಅವತ್ತು ಇವರು ಇರಲಿಲ್ಲ, ಹೌದು ಅವತ್ತು ಇವರು ಬೇರೆ ಯಾವುದೋ ಕಡೆಯಲ್ಲಿ ಇದ್ದರು, ಅದಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ ಏನಾದರೂ ಮಾಡಿದರೆ ಟ್ರಾವೆಲ್ನ ಟಿಕೆಟ್ ಆಗಿರ್ಬೋದು, ಹೋಟೆಲಲ್ಲಿ ಏನಾದರೂ ಸ್ಟೇ ಆಗಿದ್ದರೆ ಆ ಬುಕ್ಕಿಂಗ್ ಆಗಿರ್ಬೋದು, ಇದು ಎಲ್ಲನೂ ಸಿಗುತ್ತಲ್ಲ, ಆ ಥರ ಇವರು ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಇರುತ್ತೆ. ನಂಗೆ ರೇಣುಕಾಸ್ವಾಮಿ ಅಂದರೆ ಯಾರು ಅಂತ ಗೊತ್ತೇ ಇಲ್ಲ, ನಾನು ಆ ವ್ಯಕ್ತಿ ನೋಡೇ ಇಲ್ಲ, ಆ ವ್ಯಕ್ತಿ ಕಾಂಟ್ಯಾಕ್ಟಲ್ಲೇ ಇಲ್ಲ, ಆ ವ್ಯಕ್ತಿ ನೋಡಿದ್ದೆ ನಾನು ಇವಾಗ. ಸೊ ಈ ಥರದ್ದೆಲ್ಲ ಹೇಳೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದಕ್ಕೆ ಸಾಕ್ಷಿಗಳನ್ನು ಒದಗಿಸಬೇಕಾಗತ್ತೆ ಆರೋಪಿಗಳ ಕಡೆಗಿಂತ. ಒಂದು ವೇಳೆ ಆ ಥರ ಆಗಿ ಗೆದ್ದರು ಅಂತ ಅಂದರೆ, ಹೌದು ಈ ಪ್ರಕರಣ ಆದಾಗ ದರ್ಶನ್ ಅಲ್ಲಿ ಇರಲೇ ಇಲ್ಲ, ದರ್ಶನ್ಗೂ ಇದಕ್ಕೂ ಸಂಬಂಧವೇ ಇಲ್ಲ, ದರ್ಶನ್ ಬಂದೇ ಇರಲಿಲ್ಲ, ದರ್ಶನ್ ಇನ್ನೆಲ್ಲೋ ಶೂಟಿಂಗಲ್ಲಿ ಭಾಗಿಯಾಗಿದ್ದರು, ಅವ್ರ ಮೊಬೈಲ್ ಕಳೆದೋಗಿ 15 ದಿನ ಆಗಿತ್ತು, ಅವ್ರಿಗೆ ಇವ್ರು ಯಾರೂ ಕಾಂಟ್ಯಾಕ್ಟಲ್ಲೇ ಇಲ್ಲ, ಇವ್ರು ಯಾರೂ ಲಿಂಕಲ್ಲೇ ಇಲ್ಲ, ಆ ಥರದ್ದೆಲ್ಲದಕ್ಕೂ ಸಾಕ್ಷಿಗಳಿಗಿತ್ತು ಅಂತಂದರೆ ಫೈನ್, ಆರಾಮಾಗಿ ಈ ಕೇಸಿಂದ ಹೊರಗಡೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಇನ್ನೂ ಒಂದಷ್ಟು ವಿಧಾನಗಳಿದೆ. ಹೌದು ಆ ಪ್ರಕರಣದ ಸಂದರ್ಭದಲ್ಲಿ ಭಾಗಿಯಾಗಿದ್ದರು, ಆದರೆ ಅವರೇ ಹೊಡೆದಿದ್ದಾರೆ ಅನ್ನೋದಕ್ಕೇನು ಗ್ಯಾರಂಟಿ, ಅವರೇ ಸಾಯಿಸಿದ್ರು ಅನ್ನೋದಕ್ಕೇನು ಗ್ಯಾರಂಟಿ, ಇದು ದರ್ಶನೇ ಹೊಡೆದಿದ್ದು ಪೆಟ್ಟು ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ, ಅದನ್ನು ಯಾರು ನೋಡಿದಾರಾ, ಯಾರು ಒಪ್ಕೊಂಡಿದ್ದಾರಾ, ಅದು ಕೂಡ ಇಂಪಾರ್ಟೆಂಟ್. ಸೊ ಇದೆಲ್ಲವೂ ಕೂಡ ತನಿಖೆ ಅಥವಾ ಈಗ ಟ್ರಯಲ್ ಏನು ನಡೆಯುತ್ತೆ ಇಲ್ಲಿ ಗೊತ್ತಾಗತ್ತೆ.